ದಿವಿತ್ ರಾಜಕಾರಣಿಗಳು ದರ್ಪ ತೋರಿಸೋದು ನಾವು ನೋಡಿರ್ತೀವಿ, ಜನಪ್ರತಿನಿಧಿಗಳು. ಆದ್ರೆ ಇದು ಮತ್ತೊಂದು ಪ್ರಕರಣ ಎಂಬಂತೆ ಅವರ ಮಕ್ಕಳು ಕೂಡ ದರ್ಪವನ್ನ ತೋರಿಸ್ತಾರ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಕಾರಣ ಮಹಿಳಾ PSIಗೆ ಕಪಾಳ ಮೋಕ್ಷ ಮಾಡಿದ್ರ ಹಾಗಾದ್ರೆ ಶಾಸಕರ ಪುತ್ರಿ, ಶಾಸಕ ಬಿ ಸುರೇಶ್ ಗೌಡ ಪುತ್ರಿ ಐಶ್ವರ್ಯ ಮೇಲೆ ಬಂದಿರುವಂತ ಆರೋಪ ಇದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಆರತಿ ಉಕ್ಕಡದಲ್ಲಿ ನಡೆದಿರುವಂತ ಘಟನೆ, ದೇವಸ್ಥಾನದ ಗರ್ಭಗುಡಿ ಪ್ರವೇಶ ವಿಚಾರಕ್ಕೆ ದರ್ಪ ತೋರಿಸಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಕ್ಯಾತನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಏನೇ ಆಗಲಿ PSI ಅವ್ರ ಮೇಲೆ ದರ್ಪ ತೋರಿಸೋದಲ್ಲದೆ ಅವ್ರು ಕಪಾಳ ಮೋಕ್ಷ ಮಾಡ್ತಾರಂತ ಹೇಳಿದ್ರೆ ಹಾಗಾದ್ರೆ ಏನಿರ್ಬೋದು? ಹಾಗಾದ್ರೆ ಇಷ್ಟೊಂದು ದರ್ಪ ಯಾಕೆ? ಅಂದ್ರೆ ಶಾಸಕರ ಪುತ್ರಿ ಅಂತನ ದರ್ಪ. ಸದ್ಯ ಈಗ ಇವ್ರ ಮೇಲೆ ಆರೋಪ ಕೇಳಿ ಬರ್ತಾ ಇರುವಂಥದ್ದು ಬಿ ಸುರೇಶ್ ಗೌಡ ಅವರ ಪುತ್ರಿ ಐಶ್ವರ್ಯ ಮೇಲೆ ಆರೋಪ. ಹಾಗಾದ್ರೆ ಕಾರಣ ಏನು? ಭೀಮನ ಅಮಾವಾಸ್ಯೆ ಈ ಹಿನ್ನೆಲೆ ಉಕ್ಕಡಕ್ಕೆ ಬಂದಿರುವಂತ ಐಶ್ವರ್ಯ ಈ ವೇಳೆ ಸಾವಿರಾರು ಭಕ್ತರಿಂದ ತುಂಬಿರುವಂತ ದೇವಸ್ಥಾನ ಪ್ರಭಾವ ಬಳಸಿ VIP ಪ್ರವೇಶವನ್ನ ಪಡೆದಿದ್ದಾರಂತೆ. ಐಶ್ವರ್ಯ ದೇವರ ಗರ್ಭಗುಡಿ ಬಳಿ ಬಿಡಿ ಅಂತ ಐಶ್ವರ್ಯ ಹೇಳ್ಕೊಂಡಿದ್ರು. ಹೆಚ್ಚು ಜನ ಇದ್ದಾರೆ, ಆಗಲ್ಲ ಅಂತ PSI ಸವಿತಾ ಅವರು ಹೇಳಿದ್ರಂತೆ. ಈ ಸಂದರ್ಭದಲ್ಲಿ ಈ ವೇಳೆ ಮಫ್ತಿಯಲ್ಲಿರುವಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಲಕ್ಷ್ಮಿ ಗರ್ಭಗುಡಿ ಪ್ರವೇಶವನ್ನ ಮಾಡ್ತಾರೆ. ಆಗ ಕೋಪಗೊಳ್ತಾರಂತೆ. ಅಯ್ಯೋ ಅವ್ರು ಹೋಗ್ತಾರೆ, ನಾನು ಹೋಗ್ಬಾರ್ದು, ಹಾಗಾದ್ರೆ ನಾನು ಹೋಗ್ಬೇಕು ಅಂತ ಐಶ್ವರ್ಯ ಅವ್ರ ಜೊತೆ ವಾಗ್ವಾದವನ್ನ ನಡೆಸ್ತಾರೆ. ವಾಗ್ವಾದ ಬೆಳೆದು PSI ಸವಿತಾಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಎನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ ಐಶ್ವರ್ಯ ಅವರ ವಿರುದ್ಧ. ಅದು ಮದ ನಿಕೇಶ್, ಕೊಬ್ಬು ಜಾಸ್ತಿ ಆದಾಗ ಹಿಂಗೆ ಆಗುತ್ತೆ. ಇವ್ರು ಕೇವಲ ಇವ್ರ ತಂದೆ ಶಾಸಕರಾಗಿದ್ರೆ 5 ವರ್ಷ ಮಾತ್ರ. ಅವರು PSI, ಅವರು ಡಿಗ್ರಿ ತಗೊಂಡು ಕಷ್ಟಪಟ್ಟು ಓದಿ ಬಂದಿರೋರು. ನೋಡಿ ದರ್ಪಗಳು ಹೆಂಗಿದೆ ಅಂತ ಏನನ್ಸುತ್ತೆ ಇದೆಲ್ಲ ನೋಡಿದಾಗ. ರಾಜ್ಯದ ಅವಮರ್ಯಾದೆ ಇದು. ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ಇವರೇ ತಗೊಳ್ತಾರಂತ ಹೇಳಿದ್ರೆ, ಕಾನೂನು ಮೀರಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರಂತ ಹೇಳಿದ್ರೆ ಇವ್ರ ವಿರುದ್ಧ ಹಾಗಾದ್ರೆ ಏನು ಕ್ರಮ ಆಗತ್ತೆ ಅನ್ನುವಂಥ ಪ್ರಶ್ನೆ. ಅಲ್ಲ ನೋಡಿ, ಇವರು ದರ್ಪ, ಇವರ ದೌಲತ್ತು, ಇವರ ದುರಾಂಕಾರ ಅದೇನಿದ್ರು ವಸ್ಲಿಂದ ಒಳಗಿರಬೇಕು. ಆಯ್ತಾ? ಅದು ಬಿಟ್ಬಿಟ್ಟು ಆ ವಸ್ಲಿಂದ ಆಚೆ ದಾಟಿದ್ರೆ ಇದಕ್ಕೆ ತಕ್ಕನಾದ ಶಿಕ್ಷೆ ಆಗಬೇಕು, ಸರಿಯಾದ ಕ್ರಮ ತೆಗೆದುಕೊಳ್ಳಬೇಕು. ಎಸ್, ಈಗ ಅವ್ರ ಮೇಲೆ ಬರ್ತಾ ಇರುವಂತ ಆರೋಪ, ಅದ್ರ ಬಗ್ಗೆ ತನಿಖೆ ಆಗಬೇಕು. ತನಿಖೆ ಆಗಿ